ಇಲ್ಲಿ ಬಂದು ಪರಿವರ್ತನ್ ಅಂತ. ಇಲ್ಲಿ ಸಮೀರ್ ಮೋದಿ ಇವ್ರು ನಮ್ಮ ಕಂಪನಿ MD ಸಮೀರ್ ಮೋದಿ ಸರ್ ಅಂತ. ಸಮೀರ್ ಮೋದಿ ಇನ್ಫಿನಿಟಿ ಪ್ಲಾನ್ ಅಂತ. ಇನ್ಸ್ಪೈರ್ಡ್ ಬೈ ವಿಷನ್ ಡ್ರೈವನ್ ಬೈ ಅಂತ. ಅಂದ್ರೆ ನಾನು ವಿಷನ್ ತೋರಿಸ್ತಾ ಇದ್ದೀನಿ, ನೀವು ಡ್ರೈವ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇರುವಂತದ್ದು. ಇಟ್ಸ್ ಮೈ ವಾಯ್ಸ್ ಕೇಳಿ ಆಡಿಯೋಬಲ್ ಇದೆಯಲ್ಲ ಮ್ಯಾಮ್? ಮಾತಾಡಿ ಮೇಡಮ್. ಓಕೆ ಮ್ಯಾಮ್. ಓಕೆ ಸರ್. ಇಟ್ಸ್ ಮೈ ಕಮಿಟ್ಮೆಂಟ್ ಟು ಯುವರ್ ಲಿಮಿಟ್ಲೆಸ್ ಸಕ್ಸಸ್ ಅಂತ. ಅಂದ್ರೆ ಅವ್ರು ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ, ಅಂದ್ರೆ ನಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಲಿಮಿಟ್ಲೆಸ್ ಸಕ್ಸಸ್ಗೋಸ್ಕರ ಅಂತ ಸಮೀರ್ ಮೋದಿ ಸರ್ ಹೇಳ್ತಾ ಇರುವಂತದ್ದು. ಇಲ್ಲಿ ನೆಕ್ಸ್ಟ್ ಬಂದು ಹೋಪ್ ಟು ಫ್ರೀಡಮ್ ಅಂತ. ಬಿಗ್ ಡ್ರೀಮ್ಸ್ ಅಂದ್ರೆ ಪ್ರತಿಯೊಬ್ಬರಿಗೆ ಎಲ್ರಿಗೂ ದೊಡ್ಡ ದೊಡ್ಡ ಕನಸು ಇರುತ್ತೆ, ಸಾಕಷ್ಟು ಕನಸುಗಳಿರುತ್ತೆ. ಅದರಲ್ಲಿ ನಾವು ತಗೊಂಡಿರುವಂತಹ ಇಷ್ಟೊಂದು ಕನಸುಗಳಲ್ಲಿ ನಾನು ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ ಬಿಗ್ ಹೌಸ್ ಅಂತ. ಪ್ರತಿಯೊಬ್ಬರಿಗೆ ಒಂದೊಂದು ನಾನು ದೊಡ್ಡ ಮನೇಲಿ ಇರ್ಬೇಕು, ಡುಪ್ಲೆಕ್ಸ್ ಮನೆಗಳನ್ನ ಕಟ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ನಾವು ಮಾಡ್ತಾ ಇರುವಂತ ಕೆಲಸದಲ್ಲಿ ನಮಗೆ ಅದು ಸಾಧ್ಯ ಆಗ್ತಾ ಇಲ್ಲ. ನೆಕ್ಸ್ಟ್ ಬಂದು ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ ಅಂತ. ಕ್ವಾಲಿಟಿ ನಾವು ಈಗ ಮಾಡ್ತಾ ಇರುವಂತ ಕೆಲಸದಿಂದಾಗಿ ನಮಗೆ ಫ್ಯಾಮಿಲಿಗೆ ನಾವು ಒಂದು ಕಮಿಟ್ಮೆಂಟ್ ಕೊಡಕ್ಕಾಗೋದಿಲ್ಲ. ಅಂದ್ರೆ ಫ್ಯಾಮಿಲಿ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ನಮ್ ಕೆಲಸ ಆ ತರ ಇರುತ್ತೆ. ರೆಕಗ್ನೈಸೇಷನ್ ಅಂತ ಹೇಳಿದ್ರೆ ಈಗ ನಾನು ಮಾಡ್ತಾ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಅಲ್ಲಿ ನನಗೆ ಯಾವ ತರದ ಎಷ್ಟೇ ನಾನು ಒಳ್ಳೆ ಕೆಲಸ ಮಾಡಿದ್ರು ನನಗೆ ಅಲ್ಲಿ ಕಂಪ್ನಿ ರೆಕಗ್ನೈಸ್ ಮಾಡೋದಿಲ್ಲ. ಯಾಕಂದ್ರೆ ಅವ್ರು ಸ್ಯಾಲ್ರಿ ಅಂತ ಕೊಡ್ತಾರೆ, ಸ್ಯಾಲ್ರಿ ಅಂತ ಕೊಟ್ಟಾಗ ನಮಗೆ ನಾನು ಸ್ಯಾಲ್ರಿ ಕೊಡ್ತಾ ಇದ್ದೀನಿ, ಅದಕ್ಕೆ ಅವರು ನಾವು ಕೆಲಸ ಮಾಡೋದಕ್ಕೆ ಅವ್ರು ಸ್ಯಾಲ್ರಿ ಅಂತ ಕೊಡ್ತಾ ಇರ್ತಾರೆ. ಆದ್ರೆ ನಮ್ಮ ಕಂಪ್ನಿಯಲ್ಲಿ ಆ ತರ ಅಲ್ಲ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಮಗೆ ರೆಕಗ್ನೈಸ್ ಅಂತ ಸಿಗ್ತಾ ಇರುವಂತದ್ದು. ಇಲ್ಲಿ ನೆಕ್ಸ್ಟ್ ಬಂದು ಎಜುಕೇಶನ್ ಫಾರ್ ಚಿಲ್ಡ್ರನ್ ಅಂತ. ಅಂದ್ರೆ ಪ್ರತಿಯೊಬ್ಬರು ನಾವು ಈಗ ನಾರ್ಮಲ್ ಸ್ಕೂಲಲ್ಲಿ ಓದಿರ್ತೀವಿ, ನಮ್ಮ ಮಕ್ಕಳನ್ನ ನಾವು ಒಂದು ಒಳ್ಳೆ ಬೆಟರ್ ಎಜುಕೇಶನ್ ಕೊಡಿಸ್ಬೇಕು, ಇಂಟರ್ನ್ಯಾಷನಲ್ ಕ್ವಾಲಿಟಿ ಆ ತರ ನಾವು ಕೊಡಿಸ್ಬೇಕು ಅಂತ ಇರುತ್ತೆ. ಆದ್ರೆ ನಮಗೆ ನಾವು ಮಾಡ್ತಾ ಇರೋ ಇನ್ಕಮ್ ಇಂದ ಅದು ನಮಗೆ ಸಾಧ್ಯವಾಗ್ತಾ ಇಲ್ಲ. ಇಲ್ಲಿ ನೆಕ್ಸ್ಟ್ ಬಂದು ವರ್ಲ್ಡ್ ಟೂರ್ ಅಂತ. ವರ್ಲ್ಡ್ ಟೂರ್ ಅಂತ ಹೇಳಿದ್ರೆ ಇದು ಕನಸಿನ ಮಾತಂತಾನೆ ಹೇಳ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದೀವಿ, ಬ್ಯಾಂಗ್ಳೂರಲ್ಲಿ ಇದ್ದು ನಾವು ಎಷ್ಟು ಸುತ್ತಮುತ್ತಲ ಪ್ರದೇಶಗಳನ್ನ ನೋಡಿದೀವಿ ಅಲ್ವಾ ಫ್ರೆಂಡ್ಸ್. ಆದ್ರೆ ಯಾಕಂದ್ರೆ ನಮಗೆ ನೋಡ್ಬೇಕು ಅಂತ ಆಸೆ ಇದೆ, ಆದ್ರೆ ನಮಗೆ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಕ್ಕೆ ನಮ್ಮ ಕಣ್ ಮುಂದೆ ಬರುವಂತದ್ದು ನಮ್ಮ ಇನ್ಕಮ್. ನೆಕ್ಸ್ಟ್ ಬಂದು ಫ್ಯಾನ್ಸಿ ಕಾರ್ಸ್ ಅಂತ. ಕಾರ್ಸ್ ಅಂತ ಹೇಳಿದ್ರೆ ನಾವು ಟಿವಿಯಲ್ಲಿ ನೋಡ್ತೀವಿ, ಪ್ರತಿಯೊಂದು ಕಡೆ ಫೋನಲ್ಲಿ ಆಗ್ಲಿ ಎಲ್ಲೆಲ್ಲೂ ರೋಡಲ್ಲಿ ಹೋಗೋಗುನು ತುಂಬಾ ಕಾಣುತ್ತೆ. ಆದ್ರೆ ನಮಗೆ ಅದನ್ನ ತಗೊಳ್ಳೋಷ್ಟು ನಮಗೆ ಕೆಪಾಸಿಟಿ ಅಂದ್ರೆ ನಮ್ಮ ಇನ್ಕಮ್ ಇಂದಾಗಿ ನಾವು ಅದನ್ನ ಬರೀ ಡ್ರೀಮ್ ಆಗಿ ಉಳಿಸ್ಕೊಳ್ತೀವಿ. ಇದೆಲ್ಲ ಬಂದು ನಮ್ಮ ಏನಂತ ಹೇಳಿದ್ರೆ ಸ್ಮಾಲ್ ಇನ್ಕಮ್ ಇರೋದ ಕಾರಣ ನಮಗೆ ಇದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಈ ಇನ್ಕಮ್ ನ ನಾವು ಯಾವ ತರ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ ಇಲ್ಲಿ ವೇ ಟು ಅರ್ನ್ ಮನಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆಕ್ಟಿವ್ ಇನ್ಕಮ್ ಮತ್ತೆ ಪ್ಯಾಸಿವ್ ಇನ್ಕಮ್ ಅಂತ. ಇಲ್ಲಿ ಆಕ್ಟಿವ್ ಇನ್ಕಮ್ ಅನ್ನು ನೋಡೋದಾದ್ರೆ ವರ್ಕಿಂಗ್ ಎಕ್ಸಿಕ್ಯೂಟಿವ್ ಅಂತ. ಅಂದ್ರೆ ನಾವು ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಮಗೆ ಆಕ್ಟಿವ್ ಇನ್ಕಮ್ ಅಂತ ಬರ್ತಾ ಇರೋದು. ನೆಕ್ಸ್ಟ್ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಅಂತ. ಇಲ್ಲಿ ಡಾಕ್ಟರ್ಸ್, CA, ಲಾಯರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಾಕ್ಟರ್ಸ್, CA, ಲಾಯರ್ಸ್ ಅವರು ಓದ್ಬಿಟ್ಟು ಮನೇಲಿ ಕೂತ್ರೆ ಅವರಿಗೆ ಸ್ಯಾಲ್ರಿ ಇನ್ಕಮ್ ಬರುತ್ತಾ ಇಲ್ವಾ ಅಲ್ಲ ಫ್ರೆಂಡ್ಸ್. ಅದೇ ನಾವು ಒಂದು ಕೆಲಸ ಮಾಡಿದಾಗ ಬರುವಂತದ್ದು ಆಕ್ಟಿವ್ ಇನ್ಕಮ್ ಅಂತ. ಅದನ್ನೇ ಈ ಕಡೆ ಇನ್ವೆಸ್ಟರ್ ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟಿರ್ತಾರೆ, ಅದರಿಂದ ಅವರಿಗೆ ರೆಂಟಲ್ ಅಂತ ಬರ್ತಾ ಇರುತ್ತೆ, ಇದರಿಂದ ಅವರಿಗೆ ರಾಯಲ್ಟಿ ಸಿಗ್ತಾ ಇರುವಂತದ್ದು, ಅದರಿಂದ ಅವ್ರಿಗೆ ಪ್ಯಾಸಿವ್ ಇನ್ಕಮ್ ಅಂತ ಬರ್ತಾ ಇರೋದು. ಇಲ್ಲಿ ಬಂದು ಬಿಸ್ನೆಸ್ ಓನರ್ಸ್, ದೊಡ್ಡ ದೊಡ್ಡ ಕಂಪನಿಗಳನ್ನ ಹುಟ್ಟಾಕಿರ್ತಾರೆ, ಅದರಿಂದ ಅವರಿಗೆ ಪ್ಯಾಸಿವ್ ಇನ್ಕಮ್ ಅಂತ ಬರ್ತಾ ಇರುವಂತದ್ದು. ನೆಕ್ಸ್ಟ್ ಬಂದು ಟ್ರೆಡಿಷನಲ್ ವರ್ಸಸ್ ಡೈರೆಕ್ಟ್ ಸೇಲಿಂಗ್ ಅಂತ. ಅಂದ್ರೆ ಸಾಂಪ್ರದಾಯಿಕ ಮಾರುಕಟ್ಟೆ ಮತ್ತು ನೇರ ಮಾರುಕಟ್ಟೆ ಅಂತ. ಇಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಒಂದು 35 ರೂಪಾಯಿಗೆ ಒಂದು ಸೋಪ್ ಅಥವಾ ಪೇಸ್ಟ್ ತಯಾರು ಮಾಡೋದಾದ್ರೆ ಅದು ಒಬ್ಬ ಡಿಸ್ಟ್ರಿಬ್ಯೂಟರ್ ಹತ್ರ ಬರುವಾಗ 45 ರೂಪಾಯಿಗೆ ಆಗುತ್ತೆ. ಅದೇ ನೆಕ್ಸ್ಟ್ ಹೋಲ್ಸೇಲ್ ಹತ್ರ ಬರುವಾಗ 65 ರೂಪಾಯಿ ಆಗುತ್ತೆ. ಅದೇ ರಿಟೇಲ್ ಹತ್ರ ಬರುವಾಗ 75 ರೂಪಾಯಿ ಆಗುತ್ತೆ. ಅದೇ ನಮ್ ಕೈಗೆ ಬಂದು ಸೇರುವಾಗ ಅದು 100 ರೂಪಾಯಿ ಆಗುತ್ತೆ. ಇಲ್ಲಿ ಬಾಕಿ ಇಲ್ಲಿ ಪ್ರಮೋಷನ್ಗಿಂತ ಹಣ ಹೋಗುತ್ತೆ, ಮತ್ತೆ ಅಡ್ವರ್ಟೈಸ್ಮೆಂಟ್ ಗಳಿಗಿಂತ ಹಣ ಹೋಗುವಂಥದ್ದು. ಇಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಯಾರಾದ್ರೂ ಪೇಸ್ಟ್ ತಗೊಳ್ತಾರಾ? ಇಲ್ಲ. ಅದನ್ನೇ ಬೇರೆ ಒಂದು ಸೆಲೆಬ್ರಿಟಿನ ಕರ್ಕೊಬಂದು ಅವರಿಗೆ ಇಷ್ಟು ಅಂತ ಕೋಟಿಗಟ್ಲೆ ಹಣ ಕೊಟ್ಟಾಗ ಅವರು ಆಡ್ ತೋರಿಸ್ತಾರೆ, ಅದನ್ನ ಬಂದು ನಾವು ಉಪಯೋಗಿಸ್ತಾ ಇರ್ತೀವಿ ಅಲ್ವಾ ಫ್ರೆಂಡ್ಸ್. ಆದ್ರೆ ಇಲ್ಲಿ ನಮ್ಮ ಕಂಪನಿದು ಯಾವುದೇ ಪ್ರಾಡಕ್ಟ್ ಆಗ್ಲಿ ಕಂಪನಿ ಡೈರೆಕ್ಟ್ ತಯಾರು ಮಾಡಿ ನಮ್ಮ ಕೈಗೆ ಸಿಗುವ ಹಾಗೆ ಮಾಡುವಂತದ್ದು. ಇಲ್ಲಿ ಯಾವುದೇ ಮಧ್ಯವರ್ತಿಗಳು ಸಹ ಇಲ್ಲ. ಇಲ್ಲಿ ಮಧ್ಯವರ್ತಿಗಳಿಗೆ ಕೊಡುವಂತ ಹಣವನ್ನ ನಮ್ಮ ಕಂಪನಿ ನಮಗೆ ಬೋನಸ್ ರೂಪದಲ್ಲಿ ನಮಗೆ ಇನ್ಕಮ್ ಆಗಿ ಕೊಡುವಂತದ್ದು. ನೆಕ್ಸ್ಟ್ ಇಷ್ಟೆಲ್ಲ ಹೇಳಿದೆ. ಬೆನಿಫಿಟ್ಸ್ ಆಫ್ ಡೈರೆಕ್ಟ್ ಸೇಲಿಂಗ್ ಅಂತ ನೋಡೋದಾದ್ರೆ ಇಲ್ಲಿ ಲೋ ಇನ್ವೆಸ್ಟ್ಮೆಂಟ್, ಅಂದ್ರೆ ಯಾವುದೇ ನಾವು ಬಂಡವಾಳ ಹಾಕಿ ಮಾಡುವಂತ ಬಿಸ್ನೆಸ್ ಅಲ್ಲ ಇದು. ಅದಕ್ಕೆ ನಮಗೆ ಯಾವುದೇ ತರದ ರಿಸ್ಕ್ ಇರೋದಿಲ್ಲ. ಮತ್ತೆ ನೋ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್, ಅಂದ್ರೆ ಯಾವುದೇ ಎಕ್ಸ್ಪೀರಿಯನ್ಸ್
ಗಳ ಅವಶ್ಯಕತೆಯೂ ಸಹ ನಮಗೆ ಇಲ್ಲಿ ಇಲ್ಲ. ಅಂದ್ರೆ ನೋ ಪ್ರೀಮಿಯಸ್ ರಿಕ್ವೈರ್ಡ್, ಅಂದ್ರೆ ಯಾವುದೇ ನಾವು ಮನೆ ಕಟ್ಕೊಂಡು ಬಿಸ್ನೆಸ್ ಮಾಡೋದಾಗ್ಲಿ, ಎಲ್ಲ ಒಂದ್ ಕಡೆ ಈ ತರ ಐಟಮ್ ನ ಹಾಕೊಂಡು ಬಿಸ್ನೆಸ್ ಮಾಡುವಂತದ್ದು ಸಹ ಅಲ್ಲ. ಮತ್ತೆ ನೋ ಮ್ಯಾನ್ ಪವರ್ ರಿಕ್ವೈರ್ಡ್, ಅಂದ್ರೆ ಜನರನ್ನ ಇಟ್ಕೊಂಡು ಮಾಡುವಂತಹ ಬಿಸ್ನೆಸ್ ಅಲ್ಲ ಇದು. ಇದರಿಂದ ನಮಗೆ ಪ್ಯಾಸಿವ್ ಇನ್ಕಮ್ ಅಂತ ಸಹ ಬರುವಂತದ್ದು. ಹಾಗೆ ಟೈಮ್ ಫ್ರೀಡಮ್, ಅಂದ್ರೆ ನಮ್ಗೆ ಪ್ರತಿಯೊಂದು ಕಡೆ ನಾವು ಯಾವ ಫ್ರೀ ಟೈಮ್ ಅಲ್ಲಿ ಬೇಕಾದ್ರೂ ಸಹ ನಾವು ಈ ಬಿಸ್ನೆಸ್ ನ ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ನೆಕ್ಸ್ಟ್ ಬಿಸ್ನೆಸ್ ಫಾರ್ ಜನರೇಷನ್, ಅಂದ್ರೆ ನಾವು ಈ ಬಿಸ್ನೆಸ್ ನ ನಾವು ಜನರೇಷನ್ ಟು ಜನರೇಷನ್ ಸಹ ಮಾಡಬಹುದು ಅಂತ ಹೇಳ್ತಾ ಇರುವಂತದ್ದು. ಇಷ್ಟೆಲ್ಲ ಹೇಳ್ದೆ. ನೆಕ್ಸ್ಟ್ ಹೇಳಿದ್ರೆ ಕಂಪನಿ ಬ್ಯಾಕ್ ಗ್ರೌಂಡ್ ತಿಳ್ಕೊಬೇಕಲ್ವಾ. ನಾವು ಇಂಡಿಯನ್ ಅಂದ್ರೆ ನಮ್ ಫಸ್ಟ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿರುವಂತದ್ದು ನಮ್ಮ ಮೋದಿ ಕೇರ್ ಕಂಪನಿ ಡೈರೆಕ್ಟ್ ಸೇಲಿಂಗ್ ಅಂತ, ಅಂದ್ರೆ ಇಂಡಿಯನ್ ಫಸ್ಟ್ ಡೈರೆಕ್ಟ್ ಸೇಲಿಂಗ್ ಕಂಪನಿ ಅಂತ. ಇದನ್ನ ಸ್ಟಾರ್ಟ್ ಮಾಡಿರೋದು 1996ರಲ್ಲಿ ನಮ್ಮ ಸಮೀರ್ ಕೆ ಮೋದಿ ಸರ್ ಅಂತ. ಇವ್ರು ನಮ್ಮ ಕಂಪನಿ MD. ಇವ್ರ ಗ್ರ್ಯಾಂಡ್ ಫಾದರ್ ಬಂದು ರಾಯ್ ಬಹದ್ದೂರ್ ಗುಜರಾಲ್ ಮೋದಿ ಅಂತ, ಫೌಂಡರ್ ಫಾದರ್. ಅಂದ್ರೆ ಇವರಿಗೆ ದೇಶ ಸೇವೆ ಮಾಡಿರೋದಕ್ಕೆ, ಒಳ್ಳೆ ಒಳ್ಳೆ ಕೆಲಸವನ್ನು ಮಾಡಿರೋದಕ್ಕೆ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಹ ಸಿಕ್ಕಿರುವಂತದ್ದು. ಇವ್ರ ಮಗ ಬಂದು KK ಮೋದಿ ಇಂಡಸ್ಟ್ರಿಯಲ್ ಲೀಡರ್ ಅಂತ. ಇವ್ರ ಮಗ ಬಂದು ಸಮೀರ್ ಕೆ ಮೋದಿ ಅಂತ ರೆವಲ್ಯೂಷನ್ ಲೀಡರ್ ಅಂತ. ಇಲ್ಲಿ ಇಷ್ಟೆಲ್ಲ ಇದೆಲ್ಲ ಆಯ್ತು. ನೆಕ್ಸ್ಟ್ ಬಿಸ್ನೆಸ್ ಅಚೀವ್ಮೆಂಟ್ ನೋಡುವ. ಎಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾವ ತರ ನಮ್ಮ ಬಿಸ್ನೆಸ್ ಆಗ್ತಾ ಇದೆ ಅಂತ ನೋಡೋದಾದ್ರೆ, 1800 crores ನಲ್ಲಿ ಸೇಲ್ ಆಗ್ತಾ ಇರುವಂತದ್ದು, 53 ಲಕ್ಷ ಡೈರೆಕ್ಟ್ ಸೇಲರ್ಸ್ ಇರುವಂತದ್ದು, ಹಾಗೂ 5 ಲಕ್ಷ ಸ್ಕ್ವೇರ್ ಫೀಟ್ ವೇರ್ ಹೌಸ್ ಆಫೀಸ್ ಗಳಿರುವಂತದ್ದು, 18,000 ಪಿನ್ ಕೋಡ್ ಸರ್ವಿಸ್ ಗಳಿರುವಂತದ್ದು, ಹಾಗೂ 14,000 ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಗಳಿರುವಂತದ್ದು, ಹಾಗೂ 10,000 ನ್ಯೂ ಜಾಯ್ನಿಂಗ್ ಪರ್ ಡೇ ಆಗ್ತಾ ಇರುವಂತದ್ದು, ಮತ್ತೆ 5,000 ಟೌನ್ಗಳಲ್ಲಿ ನಮ್ಮ ಕಂಪನಿ ಪ್ರಖ್ಯಾತಿಯನ್ನು ಹೊಂದಿರುವಂತದ್ದು. ಸೂಪರ್ ಅಲ್ವಾ. ನೆಕ್ಸ್ಟ್ ಬಂದು ಇಲ್ಲಿ ಮೋದಿ ಕೇರ್ ಅಂದ್ರೆ ಯಾವ ಪ್ರಾಡಕ್ಟ್, ಯಾವ್ದೆಲ್ಲ ಪ್ರಾಡಕ್ಟ್ ರೇಂಜ್ ಇದೆ ಅಂತ ನೋಡೋದಾದ್ರೆ, 365 ಪ್ರಾಡಕ್ಟ್ಸ್ ಗಳಿರುವಂತದ್ದು, ಹಾಗೂ 750ಕ್ಕೂ ಸ್ಕಿನ್ ಕೇರ್ ಪ್ರಾಡಕ್ಟ್ ಗಳಿರುವಂತದ್ದು. ಅಂದ್ರೆ ಅಕ್ರಾಸ್ 14 ಕ್ಯಾಟಗರಿಯಲ್ಲಿ ನಮ್ಮ ಕಂಪನಿ ಪ್ರಾಡಕ್ಟ್ ಗಳು ಇರುವಂತದ್ದು. ಅದರಲ್ಲಿ ವೆಲ್ನೆಸ್ ನಿಂದ ಹಿಡಿದು ಕಾಸ್ಮೆಟಿಕ್ಸ್ ವರೆಗೂ ಇರುವಂತದ್ದು. ಇಲ್ಲಿ ನಮ್ಮ ಕಂಪನಿ MD ಹೇಳ್ತಾ ಇರುವಂತದ್ದು ಲವ್ ಇಟ್ ಗ್ಯಾರಂಟಿ ಅಂತ, ಅಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಅವರು ಸಿಗ್ನೇಚರ್ ಹಾಕಿ 100% ಗ್ಯಾರಂಟಿನ ಸಹ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಬಂದು ಮೋದಿ ವೇ ಅಂತ, ಇಲ್ಲಿ ಫಾರೆಸ್ಟ್ ನೆಕ್ಲೇಟರ್ ಅಂತ ಇರುವಂತದ್ದು, ಹಾಗೂ ವೆಯ್ಟ್ ಲಾಸ್ ಪ್ರಾಡಕ್ಟ್ ಸೇಫ್ ಶಿಫ್ಟ್ ಅಂತ ವೆಯ್ಟ್ ಲಾಸ್ ಪ್ರಾಡಕ್ಟ್ ಇರುವಂತದ್ದು, ಹಾಗೂ ಸೋಲ್ ಶೆಫ್ ಅಂತ ಕಿಚನ್ ಐಟಮ್ಗಳು ಸಹ ಇಲ್ಲಿ ಇರುವಂತದ್ದು. ಇದು ಇಷ್ಟ ಆಯ್ತು. ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳೋದಾದ್ರೆ, ಚೇಂಜ್ ಯುವರ್ ಶಾಪ್ ಅಂತ, ಅಂದ್ರೆ ನಾವು ಅಂಗಡಿ ಬದಲಾವಣೆ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ನಾವು ಅಂಗಡಿ ಬದಲಾವಣೆ ಮಾಡಿದ್ರೆ ನಮಗೆ ಇದೆಲ್ಲ ನಮಗೆ ಸಿಗುವಂತದ್ದು. ಇಲ್ಲಿ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಅಂತ, ಪ್ರತಿಯೊಂದು ಪ್ರಾಡಕ್ಟ್ ಅಂದ್ರೆ ನಮ್ಗೆ 100% ಗ್ಯಾರಂಟಿ ಇರುವಂತದ್ದಾಗ್ಲಿ, ಪ್ರಾಡಕ್ಟ್ಸ್ ಅಷ್ಟೊಂದು ಕ್ವಾಲಿಟಿ ಇರುವಂತದ್ದಾಗ್ಲಿ, ಹಾಗೂ ಇಲ್ಲಿ ರಿವಾರ್ಡ್ಸ್ ಗಳು ಸಹ ಸಿಗುತ್ತೆ. ನೆಕ್ಸ್ಟ್ ಬಂದು 12 ಟೈಪ್ಸ್ ಆಫ್ ಇನ್ಕಮ್. ಈಗ ನಾವು ಹೊರಗಡೆ ಕಂಪನಿಲಿ ದುಡಿತಾ ಇರ್ತೀವಿ, ನಮಗೆ ಎಷ್ಟು ತರ ಇನ್ಕಮ್ ಸಿಗುತ್ತೆ ಅಂತ ಹೇಳೋದಾದ್ರೆ 1 ಅಥವಾ 2 ಸಿಗ್ಬೋದು. ಆದ್ರೆ ನಮ್ಮ ಕಂಪನಿನಲ್ಲಿ ನಮಗೆ 12 ತರದ ಇನ್ಕಮ್ ನ ಕೊಡ್ತಾ ಇರುವಂತದ್ದು. ಅದರಲ್ಲಿ 72% ಪೇ ಔಟ್ ಸಿಗುತ್ತೆ. ಫಸ್ಟ್ ಬಂದು ಸೇವಿಂಗ್ ಆನ್ ಕನ್ಸಂಪ್ಷನ್ ಅಂತ ಅಪ್ ಟು 33%, ಪ್ರೋಗ್ರೆಷನ್ ಬೋನಸ್ ಅಪ್ ಟು 6%, ಪವರ್ ಆಫ್ 4 ಅಂತ 5%, ಡೈರೆಕ್ಟರ್ ಬೋನಸ್ 17%, ವೆಹಿಕಲ್ ಬೋನಸ್ 3%, ನ್ಯಾಷನಲ್ ಟ್ರಾವೆಲ್ ಬೋನಸ್ 4%, ಮೆಂಟರ್ಶಿಪ್ ಬೋನಸ್ 15%, ವರ್ಲ್ಡ್ ಟೂರ್ ಫಂಡ್ 6%, ಲಕ್ಸುರಿ ಕಾರ್ ಫಂಡ್ 5%, ಡ್ರೀಮ್ ಹೌಸ್ ಬೋನಸ್ 4%, ರೆಡ್ ಡೈಮಂಡ್ ಕ್ಲಬ್ ಬೋನಸ್ 4%, ಬ್ಲೂ ಡೈಮಂಡ್ ಕ್ಲಬ್ ಬೋನಸ್ 3%. ಇಷ್ಟೆಲ್ಲ ಇನ್ಕಮ್ ನಮ್ಮ ಕಂಪನಿಯಿಂದ ನಮಗೆ ಸಿಗ್ತಾ ಇರುವಂತದ್ದು. ನೆಕ್ಸ್ಟ್ ಬಂದು ಸೇವಿಂಗ್ ಆನ್ ಕನ್ಸಂಪ್ಷನ್ ಅಂತ, ಅಂದ್ರೆ ಪ್ರತಿ ತಿಂಗಳು ನನ್ನ ಮನೆಗೆ ಬೇಕಾದಂತಹ ಪ್ರಾಡಕ್ಟ್ ನ ನಾನು ತಗೊಳ್ಳೋದ್ರಿಂದ ನನಗೆ ಕಂಪನಿ 33% ಡಿಸ್ಕೌಂಟ್ ನ ಕೊಡ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಬಂದು ಲಾಯಲ್ಟಿ ಪ್ರೋಗ್ರಾಮ್ ಅಂತ, ಲಾಯಲ್ಟಿ ಪ್ರೋಗ್ರಾಮ್ ಅಂತ ನೋಡೋದಾದ್ರೆ, ಇಲ್ಲಿ ನಾನು 1,800 ಮೇಲೆ 2,000ವರೆಗೂ ನಾನು ಪ್ರಾಡಕ್ಟ್ ತಗೊಂಡಾಗ ನನಗೆ 80% ಲಾಯಲ್ಟಿ ಅಂತ ಸಿಗುವಂತದ್ದು, ಹಾಗೂ 2,500 ಮೇಲೆ ನಾನು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ನನಗೆ 100% ಲಾಯಲ್ಟಿ ಅಂತ ಸಿಗುವಂತದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ, ಪ್ರತಿ ತಿಂಗಳು ನಾನು 10,000 ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀನಿ. 1 ತಿಂಗಳಿಂದ 6ನೇ ತಿಂಗಳವರೆಗೆ ನಾನು 10,000 ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿರ್ತೀನಿ. ನನಗೆ 7ನೇ ತಿಂಗಳು ಕಂಪನಿ ಫ್ರೀ ಆಫ್ ಕಾಸ್ಟ್ 10,000 ಪ್ರಾಡಕ್ಟ್ ನನಗೆ ಫ್ರೀ ಆಫ್ ಕಾಸ್ಟ್ ಕೊಡುವಂತದ್ದು.
ಅದೇ ನಾನು 7ನೇ ತಿಂಗಳಿಂದ 12ನೇ ತಿಂಗಳವರೆಗೆ ನಾನು ಪರ್ಚೇಸ್ ಮಾಡಿದ್ರೆ ನನಗೆ 13ನೇ ತಿಂಗಳು ನನಗೆ 10,000 ಪ್ರಾಡಕ್ಟ್ ಫ್ರೀ ಆಫ್ ಕಾಸ್ಟ್ ಕಂಪನಿ ಕೊಡೋದು. 10 + 10 20,000 ಪ್ರಾಡಕ್ಟ್ ನನಗೆ ಫ್ರೀ ಆಫ್ ಕಾಸ್ಟ್ ಬಂತು. ಅದೇ ನಾನು 1 ವರ್ಷ ತಗೊಂಡಾಗ ನನಗೆ 13ನೇ ತಿಂಗಳು ನನಗೆ 10 + 10 + 10 ಅಂದ್ರೆ 30,000 ಪ್ರಾಡಕ್ಟ್ ನನಗೆ ಕಂಪನಿ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇರುವಂತದ್ದು. ನೆಕ್ಸ್ಟ್ ಬಂದಿಲ್ಲಿ ರೀಪರ್ಚೇಸಿಂಗ್ ಪ್ರೋಗ್ರಾಮ್ ಅಂತ. ಇಲ್ಲಿ ರೀಪರ್ಚೇಸಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಹಳೇಬ್ರಿಗಾದ್ರೆ ನನಗೆ 1ರಿಂದ 15ರವರೆಗೆ ನಮಗೆ ರೀಪರ್ಚೇಸಿಂಗ್ ಆಫರ್ ಇರುತ್ತೆ. ಆ ರೀಪರ್ಚೇಸ್ ಆಫರ್. ಅದೇ ನಮಗೆ ಹೊಸ ನ್ಯೂ ಜಾಯ್ನಿಂಗ್ ಆದ್ರೆ 1 ತಿಂಗಳವರೆಗೆ ನಮಗೆ ರೀಪರ್ಚೇಸ್ ಪ್ರೋಗ್ರಾಮ್ ಇರುತ್ತೆ. ಅದೇ ನಾವು ಈಗ ಫಾರ್ ಎಕ್ಸಾಂಪಲ್ 1000 ರುಪೀಸ್ ನಾವು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀವಿ, ನನಗೆ ಕಂಪನಿಯಿಂದ 100ಇಂದ 200 ವರೆಗೂ ಫ್ರೀ ಆಫ್ ಕಾಸ್ಟ್ ಪ್ರಾಡಕ್ಟ್ ಕೊಡುವಂಥದ್ದು. ಹಾಗೆ 2000 ವರೆಗೆ ತಗೊಂಡ್ರೆ ನನಗೆ 250ಇಂದ 350 ವರೆಗೆ ನನಗೆ ಫ್ರೀ ಆಫ್ ಕಾಸ್ಟ್ ಪ್ರಾಡಕ್ಟ್ ಸಿಗುವಂಥದ್ದು. ಹಾಗೆ 3000 ತಗೊಂಡಾಗ 400ರಿಂದ 500ರವರೆಗೆ ನನಗೆ ಫ್ರೀ ಆಫ್ ಕಾಸ್ಟ್ ಪ್ರಾಡಕ್ಟ್ ಸಿಗುವಂಥದ್ದು. ಹಾಗೂ 5,000 ನಾನು ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗ ನನಗೆ 700ರಿಂದ 900ರವರೆಗೆ ಕಂಪನಿ ಫ್ರೀ ಆಫ್ ಕಾಸ್ಟ್ ಕೊಡುವಂಥದ್ದು. ಅದು ನಾನು ₹1 ಕೊಟ್ಟು ನಾನು ಬಿಲ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಇಲ್ಲಿ ಪ್ರೋಗ್ರೆಷನ್ ಬೋನಸ್ ಅಂತ ಅಪ್ ಟು 6%. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನೀಗ ನ್ಯೂ ಜಾಯ್ನಿಂಗ್ ಆದಾಗ ಅಡ್ವೈಸರ್ ಆಗಿರ್ತೀನಿ, ನಾನು 2% ಅಲ್ಲಿ ಇರ್ತೀನಿ. ನೆಕ್ಸ್ಟ್ ಸೆಕೆಂಡ್ ಬಂದಾಗ ನಾನು ಅಡ್ವೈಸರ್ 3% ಬರ್ತೀನಿ, 3% ಕಂಪನಿಯಿಂದ ಸಿಗುವಂಥದ್ದು. ಹಾಗೆ ನಾನು ಅಡ್ವೈಸರ್ ಆಗಿ 4% ಅಲ್ಲಿ ಇರ್ತೀನಿ, 5% ಅಲ್ಲಿ ಇರ್ತೀನಿ, 6% ಅಲ್ಲಿ ಇರ್ತೀನಿ. ಆಗ ನನಗೆ ಪವರ್ ಆಫ್ 4 ಅಂತ ಸಿಗುವಂಥದ್ದು. ನೆಕ್ಸ್ಟ್ ಇಲ್ಲಿ ಡೈರೆಕ್ಟರ್ ಆದಾಗ ನಾನು 6% ಅಲ್ಲಿ ಇರ್ತೀನಿ. 1100 PV ನಾನು ಕೊಟ್ಟಿರ್ಬೇಕು, ನಾನು ಗ್ರೂಪ್ PV ಆಗಿರ್ಬೇಕು, ನಾನು 6% ಅಲ್ಲಿ ಇರ್ತೀನಿ. ಆಗ ನನಗೆ ಡೈರೆಕ್ಟರ್ ಬೋನಸ್ ಅಂತ ಕಂಪನಿಯಿಂದ ಸಿಗುವಂಥದ್ದು. ಇಲ್ಲಿ ಥರ್ಡ್ ಒನ್ ಬಂದು ಪವರ್ ಆಫ್ 4 ಪೂಲ್ 5% ಅಂತ. ಇಲ್ಲಿ ನಾನು ನನ್ನ ಟೀಮ್ ನ ಡೆವಲಪ್ ಮಾಡ್ತಾ ಹೋದ ಹಾಗೆ ಪ್ರತಿಯೊಬ್ಬ ಅಡ್ವೈಸರ್ನ ನಾನು 6%ಗೆ ತಂದು ಅವರಿಗೆ ಹೆಲ್ಪ್ ಮಾಡ್ತಾ ನನ್ನ ಟಾಪ್ ಮೋಸ್ಟ್ ಟೈಟಲ್ ನ ನಾನು ಅಚೀವ್ ಮಾಡ್ಕೋಬಹುದು. ಇಲ್ಲಿ ನೆಕ್ಸ್ಟ್ ಬಂದು ಮೈಲ್ ಸ್ಟೋನ್ 1 ಮೈಲ್ ಸ್ಟೋನ್ 2 ಅಂತ. ಅಂದ್ರೆ ಮೈಲ್ ಸ್ಟೋನ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 50 PV ಮಾಡ್ಕೊಂಡಿರ್ತೀನಿ, ನನ್ನ ಕೆಳಗಡೆ 4 ಜನರನ್ನ 50 PV ಮಾಡ್ಕೊಂಡಾಗ 1 ಮೈಲ್ ಸ್ಟೋನ್ ಕಂಪ್ಲೀಟ್ ಆಗುತ್ತೆ. ಕಂಪನಿಯಿಂದ ನನಗೆ 2 ಶೇರ್ಸ್ ಸಿಗುವಂತದ್ದು. ಸೆಕೆಂಡ್ ಮೈಲ್ಸ್ಟೋನ್ ಸೆಕೆಂಡ್ 2 ಅಂತ. ಇಲ್ಲಿ ಪರ್ಸನಲ್ PV ಇಲ್ಲಿ ನಾನು ಬಂದು ಪರ್ಸನಲ್ PV 50 ಮಾಡ್ಕೊಂಡಿರ್ಬೇಕು. ನನ್ನ ಕೆಳಗಡೆ 4 ಜನರು, ಅವ್ರ ಕೆಳಗಡೆ 4 ಜನರನ್ನ ಅವರು ಟೀಮ್ ನ ಟೈಟಲ್ ಅಚೀವ್ ಮಾಡ್ತಾ ಹೋದ ಹಾಗೆ ಇಲ್ಲಿ ಕಂಪನಿಯಿಂದ 4 ಶೇರ್ಸ್ ಸಿಗುವಂತದ್ದು. ನೆಕ್ಸ್ಟ್ ಬಂದು ಡೈರೆಕ್ಟರ್ ಬೋನಸ್ ಪೂಲ್ 17%. ಇದು ಆಲ್ ಡೈರೆಕ್ಟರ್ಸ್ ಅಬೋವ್ ಅವರಿಗೆ ಸಿಗುವಂತದ್ದು. ಇಲ್ಲಿ ನೋಡೋದಾದ್ರೆ ಇಲ್ಲಿ ಪರ್ಸನಲ್ ನಾನು 50 ಮಾಡ್ಕೊಂಡಿರ್ಬೇಕು, ನನ್ನ ಗ್ರೂಪ್ PV ಬಂದು 1100 ಆದಾಗ ಇಲ್ಲಿ ಡೈರೆಕ್ಟರ್ ಆಗುವಂತದ್ದು. ಆಗ ನನಗೆ ಕಂಪನಿಯಿಂದ 17% ಬೋನಸ್ ಅಂತ ಸಿಗುವಂತದ್ದು. ನೆಕ್ಸ್ಟ್ ಬಂದು ವೆಹಿಕಲ್ ಬೋನಸ್ ಪೂಲ್ 3%. ಇದು ಡೈರೆಕ್ಟರ್ ಅವರಿಗೆ ಸಿಗುವಂತದ್ದು. ಕಂಪನಿಯಿಂದ ಅಪ್ ಟು 2500 ವರೆಗೂ ನಾವು ತಗೊಳ್ಬಹುದು. ನ್ಯಾಷನಲ್ ಟ್ರಾವೆಲ್ ಬೋನಸ್ ಪೂಲ್ ಅಂತ 4%. ಇದು ಡೈರೆಕ್ಟ್ ಯಾರಿಗೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ಡೈರೆಕ್ಟರ್ ಅಂಡ್ SD ಅಂದ್ರೆ ಸೀನಿಯರ್ ಡೈರೆಕ್ಟರ್ ಅವರಿಗೆ ಸಿಗುವಂತದ್ದು. ಅಪ್ ಟು 5000 ವರೆಗೂ ನಾವು ಕಂಪನಿಯಿಂದ ತಗೊಳ್ಬಹುದು. ಇಲ್ಲಿ ಬಂದು ನೆಕ್ಸ್ಟ್ 3 ಪೂಲ್ಸ್ ಫಾರ್ ಕ್ವಾಲಿಫೈಡ್ ಡೈರೆಕ್ಟರ್ಸ್ ಅಂತ. ಅಂದ್ರೆ 17% ಡೈರೆಕ್ಟರ್ ಬೋನಸ್ ಆಗಿರುವಂತದ್ದಾಗ್ಲಿ, 3% ವೆಹಿಕಲ್ ಬೋನಸ್ ಆಗ್ಲಿ, 4% ನ್ಯಾಷನಲ್ ಟ್ರಾವೆಲ್ ಬೋನಸ್ ಆಗ್ಲಿ, ಇಲ್ಲಿ ಕ್ವಾಲಿಫೈಡ್ ಡೈರೆಕ್ಟರ್ಸ್ ಗೆ ಈ ತರ ಇನ್ಕಮ್ ಸಿಗುವಂತದ್ದು. ನೆಕ್ಸ್ಟ್ ಇಲ್ಲಿ ನಾವು ನಮ್ಮ ಟೀಮ್ಗೆ ಹೆಲ್ಪ್ ಮಾಡ್ತಾ ಹೋದ ಹಾಗೆ ತುಂಬಾ ಡೈರೆಕ್ಟರ್ಸ್ ಗಳನ್ನ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಹಾಗೆ ನಾವು ಟೈಟಲ್ ನ ಸಹ ಹೆಚ್ಚು ಮಾಡ್ತಾ ಹೋದಾಗೆ ನಮಗೆ ಇನ್ಕಮ್ ಸಹ ಜಾಸ್ತಿ ಆಗುವಂತದ್ದು. ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ 11 ಟೈಟಲ್ಸ್ ಟು ಫೈನಾನ್ಷಿಯಲ್ ಫ್ರೀಡಮ್ ಅಂತ. ಅಂದ್ರೆ ಇಲ್ಲಿ ಡೈರೆಕ್ಟರ್ಸ್ ಆಗ್ಲಿ, ಸೀನಿಯರ್ ಡೈರೆಕ್ಟರ್ ಯಾವ ತರ ಅಂತ ಹೇಳಿದ್ರೆ ಡೈರೆಕ್ಟರ್ಸ್ ಅಂದ್ರೆ ನನ್ ಪರ್ಸನಲ್ PV ಬಂದು 50 ಇರ್ಬೇಕು, ನನ್ನ ಗ್ರೂಪ್ PV ಬಂದು 1100 PV ಇರ್ಬೇಕು. ಆಗ ನಾನು ಡೈರೆಕ್ಟರ್ ಆಗಿರ್ತೀನಿ. ಸೀನಿಯರ್ ಡೈರೆಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಡೈರೆಕ್ಟರ್ಸ್ ಲೆಗ್ ಇರ್ಬೇಕು, ಹಾಗೂ ನನ್ನ ಸೈಡ್ ವಾಲ್ಯೂಮ್ ಬಂದು 900 PV ಕೊಟ್ಟಾಗ, ಹಾಗೂ ನನ್ನ ಪರ್ಸನಲ್ PV ಬಂದು 50 ಇರ್ಬೇಕು. ಆಗ ನಾನು ಸೀನಿಯರ್ ಡೈರೆಕ್ಟರ್ ಆಗಿರ್ತೀನಿ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ 2 ಡೈರೆಕ್ಟರ್ ಲೆಗ್ಸ್ ಇರ್ಬೇಕು, ಹಾಗೂ ನನ್ನ ಸೈಡ್ ವಾಲ್ಯೂಮ್ ಬಂದು 600
PV ಇರಬೇಕು ಹಾಗೂ ನನ್ನ ಪರ್ಸನಲ್ PV ಬಂದು 50 ಇರಬೇಕು. ಇಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಇದೆ, ಅದು 3 ಡೈರೆಕ್ಟರ್ಸ್ ಲೆಗ್ಸ್ ಇರಬೇಕು ಹಾಗೂ ನನ್ನ ಸೈಡ್ ವಾಲ್ಯೂಮ್ ಬಂದು 300 PV ಇರಬೇಕು. ನನ್ನ ಪರ್ಸನಲ್ PV ಬಂದು 50 ಇರಬೇಕು. ನೆಕ್ಸ್ಟ್ ಬಂದು ಪ್ಲಾಟಿನಮ್ ಡೈರೆಕ್ಟರ್ಸ್ ಅಂದ್ರೆ 4 ಡೈರೆಕ್ಟರ್ ಲೆಗ್ಸ್ ಇರಬೇಕು ಹಾಗೂ ನನ್ನ ಪರ್ಸನಲ್ PV ಬಂದು 100 ಇರಬೇಕು. ಇಲ್ಲಿ 7th ಒನ್ ಬಂದ್ಬಿಟ್ಟು ಮೆಂಟರ್ಶಿಪ್ ಬೋನಸ್ ಪೂಲ್ 15% ಅಂತ. ಇದನ್ನ ಯಾರಿಗೆಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ SD ಅಂದ್ರೆ ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೋವ್ ಅವರಿಗೆ ಕೊಡ್ತಾ ಇರುವಂತದ್ದು. 8th ಒನ್ ಬಂದು ವರ್ಲ್ಡ್ ಟೂರ್ ಫಂಡ್ ಪೂಲ್ 6% ಅಂತ. ಇದನ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂಡ್ ಅಬೋವ್ ಅವರಿಗೆ ಕೊಡುವಂತದ್ದು. ಅಪ್ ಟು ನಾವು 30,000 ವರೆಗೂ ಪರ್ ಮಂತ್ ತಗೊಳ್ಬಹುದು. 9th ಒನ್ ಬಂದು ಲಕ್ಸುರಿ ಕಾರ್ ಫಂಡ್ ಪೂಲ್ ಅಂತ 5%. ಇದನ್ನ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂಡ್ ಅಬೋವ್ ಅವರಿಗೆ ಸಿಗುವಂತದ್ದು. ಇಲ್ಲಿ ಅಪ್ ಟು 40,000 ವರೆಗೂ ಪರ್ ಮಂತ್ ನಾವು ತಗೊಳ್ಬಹುದು. 10th ಒನ್ ಬಂದು ಡ್ರೀಮ್ ಹೌಸ್ ಬೋನಸ್ ಪೂಲ್ 4%. ನಾವು ಫಾರ್ ಆಲ್ ಪ್ಲಾಟಿನಮ್ಸ್ ಅಂಡ್ ಅಬೋವ್ ಅವರಿಗೆ ಸಿಗುವಂತದ್ದು. ಇಲ್ಲಿ ಕಂಪನಿಯಿಂದ ನಾವು 50,000 ವರೆಗೂ ನಾವು ಪರ್ ಮಂತ್ ತಗೊಳ್ಬಹುದು. ನೆಕ್ಸ್ಟ್ ಬಂದು 11th ಒನ್ ಬಂದು ರೆಡ್ ಡೈಮಂಡ್ ಕ್ಲಬ್ ಬೋನಸ್ ಪೂಲ್ 4% ಅಂತ. ಇದನ್ನ ಫಾರ್ ಆಲ್ ರೆಡ್ ಡೈಮಂಡ್ ಕ್ಲಬ್ ಕ್ವಾಲಿಫೈಡ್ ಆದವರಿಗೆ ಸಿಗುವಂತದ್ದು. 12ನೇ ಇನ್ಕಮ್ ಬಂದು ಬ್ಲೂ ಡೈಮಂಡ್ ಕ್ಲಬ್ ಬೋನಸ್ ಪೂಲ್ ಅಂತ 3%. ಇದನ್ನ ಫಾರ್ ಆಲ್ ಡೈಮಂಡ್ ಕ್ಲಬ್ ಕ್ವಾಲಿಫೈ ಆದವರಿಗೆ ಕೊಡುವಂತದ್ದು. ಈ ತರ ಇನ್ಕಮ್ ನಮ್ಗೆ ಬೇರೆ ಕಡೆ ಎಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಅಲ್ವಾ. ನೆಕ್ಸ್ಟ್ ನೋಡೋದಾದ್ರೆ ಜಸ್ಟ್ 4 legs ಟು ಫೋಕಸ್ ಅಂಡ್ ಡೆವಲಪ್ ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನಿದ್ದೀನಿ, ನಾನು ಕೆಳಗಡೆ 4 ಜನ ನಾನು ಕ್ರಿಯೇಟ್ ಮಾಡಿದಾಗ ನಾನು 4% ಆಗಿರುತ್ತೆ. ನೆಕ್ಸ್ಟ್ ಬಂದು ನಾನು ನನ್ನ ಕೆಳಗಡೆ 4 ಜನರು ಅವ್ರ ಕೆಳಗಡೆ ಈ ತರ ಡೆಪ್ತ್ ಆಗಿ ವರ್ಕ್ ಮಾಡಿದಾಗ ಡೈರೆಕ್ಟರ್ ಆಗ್ಬೋದು. ನೆಕ್ಸ್ಟ್ ನಾನು ನನ್ನ ಕೆಳಗಡೆ 4 ಜನರು ಅವ್ರ ಕೆಳಗಡೆ ಡೆಪ್ತ್ ಆಗಿ ವರ್ಕ್ ಮಾಡಿದಾಗ ಪ್ಲಾಟಿನಮ್ ಡೈರೆಕ್ಟರ್ ಆಗ್ಬೋದು. ಹಾಗೆ ನಾನು ನನ್ನ ಕೆಳಗಡೆ ಇನ್ನೂ ಡೆಪ್ತ್ ಆಗಿ ವರ್ಕ್ ಮಾಡಿದಾಗ ಗ್ಲೋಬಲ್ ಬ್ಲೂ ಡೈಮಂಡ್ ಡೈರೆಕ್ಟರ್ನ ಅಚೀವ್ ಮಾಡಬಹುದು. ಇಲ್ಲಿ ನೆಕ್ಸ್ಟ್ ಬಂದು ಸ್ಮಾರ್ಟ್ ಸಮ್ಮರಿ ಅಂತ. ಇಲ್ಲಿ ಎಲ್ಲ ಟೈಟಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಡೈರೆಕ್ಟರ್ ಆಗ್ಲಿ, ಸೀನಿಯರ್ ಡೈರೆಕ್ಟರ್ ಆಗ್ಲಿ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗ್ಲಿ ಎಲ್ಲ ಕೊಟ್ಟಿದ್ದಾರೆ. ಅಂದ್ರೆ ನಮ್ಗೆ ಒಂದೊಂದು ಟೈಟಲ್ ಅಚೀವ್ ಆಗ್ತಾ ಹೋದ ಹಾಗೆ ನಮಗೆ ಕಂಪನಿಯಿಂದ ಯಾವ್ಯಾವ ತರದ ಇನ್ಕಮ್ ಸಿಗುತ್ತೆ ಅಂತ, ಪವರ್ ಆಫ್ 4 ಆಗ್ಲಿ, ಡೈರೆಕ್ಟರ್ ಬೋನಸ್ ಆಗ್ಲಿ, ವೆಹಿಕಲ್ ಫಂಡ್ ಆಗ್ಲಿ ಪ್ರತಿಯೊಂದು ಸಿಗ್ತಾ ಇರೋದನ್ನ ನಮ್ಗೆ ಇಲ್ಲಿ ಸ್ಮಾರ್ಟ್ ಸಮ್ಮರಿಯಲ್ಲಿ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಬಂದು SPBM ಅಂತ ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಸಪೋರ್ಟ್ ಅಂತ ಕೊಟ್ಟಿರುವಂತದ್ದು. ಅಂದ್ರೆ ಇಷ್ಟೆಲ್ಲ ನಾನು ಹೇಳ್ದೆ, ನಮಗೆ ಇದನ್ನೆಲ್ಲ ಕಲಿಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ ನಾನು ಹೇಳ್ತೀನಿ. ಇಲ್ಲಿ ರೋಡ್ ಫ್ರೀಡಮ್ ಅಂತ ಕೊಟ್ಟಿದ್ದಾರೆ, ಹಾಗೂ SPBM ಯೂಟ್ಯೂಬ್ ಅಂತ ಚಾನೆಲ್ಸ್ ಗಳಿವೆ, ಹಾಗೂ SPBM ಅಂತ ಅಕಾಡೆಮಿಗಳಿದೆ. ಅಂದ್ರೆ ನಮ್ಗೆ ಪ್ರತಿಯೊಂದು ಆಫ್ಲೈನ್ ಕ್ಲಾಸ್ ಆಗ್ಲಿ, ಆನ್ಲೈನ್ ಕ್ಲಾಸ್ ಆಗ್ಲಿ ಸಿಗ್ತಾ ಇರುವಂತದ್ದು. ಯೂಟ್ಯೂಬ್ ನಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಸಿಗ್ತಾ ಇದೆ. ಅಲ್ಲಿ SPBM ಅಂತ ನೀವು ಟೈಪ್ ಮಾಡಿದ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆಯನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ಈ ಕ್ಲಾಸ್ನ ನಾವು ತುಂಬಾ ಪ್ರಾಡಕ್ಟ್ ಬಗ್ಗೆ ನಾವು ನಾಲೆಜ್ ತಗೊಳ್ಬಹುದು. ನೆಕ್ಸ್ಟ್ ಇಷ್ಟೆಲ್ಲ ಆಯ್ತು ನಾನು ಹೇಳೋದಾದ್ರೆ, ಈಗ ನಿಮಗೆ ನೀವೇ ಪ್ರಶ್ನೆನ ಹಾಕೊಳ್ಳಿ. ಇಫ್ ನಾಟ್ ಮೋದಿಕೇರ್ ದೆನ್ ವಾಟ್, ಇಫ್ ನಾಟ್ ಯು ದೆನ್ ಹೂ, ಇಫ್ ನಾಟ್ ನೌ ದೆನ್ ವೆನ್. ಅಂದ್ರೆ ನೀವು ಮೋದಿಕೇರ್ ಮಾಡಿದ್ರೆ ಇನ್ ಯಾರು ಮಾಡ್ತಾರೆ. ಇಫ್ ನಾಟ್ ಮೋದಿಕೇರ್ ದೆನ್ ವಾಟ್ ಅಂದ್ರೆ ಮೋದಿಕೇರ್ ಅಲ್ಲದಿದ್ರೆ ನೀವು ಏನ್ ಮಾಡ್ತೀರಾ, ನೀವು ಮಾಡದಿದ್ರೆ ಇನ್ ಯಾರು ಮಾಡ್ತಾರೆ, ಈಗ ಮಾಡದಿದ್ರೆ ಇನ್ ಯಾವಾಗ ಮಾಡ್ತೀರಾ ಅಂತ. ಜರ್ನಿ ಆಫ್ 1000 miles ಸ್ಟಾರ್ಟ್ ವಿತ್ ಸಿಂಗಲ್ ಸ್ಟೆಪ್. ಅಂದ್ರೆ 1000 ಮೆಟ್ಟಲ್ಗಳನ್ನ ಕ್ರಿಯೇಟ್ ಮಾಡಿ, ಅಂದ್ರೆ ಅದರಲ್ಲಿ ಒಂದು ಸ್ಟೆಪ್ ನ ನಾವು ಇಡೋದು ಫಸ್ಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರುವಂತದ್ದು. ಇಲ್ಲಿ ಸಮೀರ್ ಸರ್ ನಮ್ಗೆ 1000 ಮೆಟ್ಲುಗಳನ್ನ ಇಟ್ಟು ಒಂದ್ ಸ್ಟೆಪ್ ನೀವು ಇಡಿ, ಬಾಕಿ ನಾನು ಎಲ್ಲಾ ಸ್ಟೆಪ್ ಗಳನ್ನ ಹತ್ಲಿಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅವ್ರು ನಮ್ಗೆ ಹೇಳ್ತಾ ಇರೋದು, ಕಮಿಟ್ಮೆಂಟ್ ಕೊಡ್ತಾ ಇರುವಂತದ್ದು. ಪ್ರತಿಯೊಬ್ರು ಇದನ್ನ ಮಾಡಿ ಅಂತ ಹೇಳ್ತಾ, ವೆಲ್ಕಮ್ ಟು ಮೋದಿ ಕೇರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಎಸ್ ಮ್ಯಾಮ್, ವಾವ್, ಸೂಪರ್ ಮೇಡಮ್. 20 ನಿಮಿಷದಲ್ಲಿ ತುಂಬಾ ಕ್ಲಿಯರ್ ಆಗಿ, ನೀಟಾಗಿ, ಸ್ಪಷ್ಟವಾಗಿ ನೀವು ಈ ಒಂದು ಪರಿವರ್ತನೆ ಮಾಡಿದ್ದೀರಾ. ತುಂಬಾ ಹಿತವಾಗಿ ಕೂಡ ಕೇಳಿಸ್ತಾ ಇತ್ತು ಮೇಡಮ್. ತುಂಬಾ ವಾಯ್ಸ್ ಚೆನ್ನಾಗಿದೆ. ಸೊ ವೆಲ್ಕಮ್ ಟು ಗೋ GBD ಗೋ ಮಿಲಿಯನಿಯರ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್ ಫ್ರೆಂಡ್ಸ್, ನಿಜವಲ್ಲೂ